ಹೊರಹಾಕತ್ತೆ ಅಂದ್ರೆ ಅದಕ್ಕೂ ಇದಕ್ಕೂ ಏನಾದ್ರೂ ಲಿಂಕ್ ಇದೆಯಾ ಅಥವಾ ಈ ಪ್ರಕರಣವನ್ನ ಈಗ ಯಾಕೆ ರಾಜೇಂದ್ರ ಹೊರತರ್ತಾ ಇದ್ದಾರೆ? ಮೊದಲು ಯಾಕೆ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ಲಿಲ್ಲ? ಈ ಪ್ರಕರಣ ನಡೆದು ಇಷ್ಟೆಲ್ಲ ದಿನಗಳಾದ್ರೂ ಈ ಬಗ್ಗೆ ಅಂದ್ರೆ ಈ ಕೊಲೆ ಯಾಕೆ ಮಾಡಕ್ ಹೊರಟಿದ್ರಂತೆ ಯಾರಾದ್ರೂ ಕೂಡ? ಆ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಒಟ್ಟು ಏನ್ ನಡೀತಾ ಇದೆ? ಅಥವಾ ಹನಿ ಟ್ರ್ಯಾಪ್ ಪ್ರಕರಣವನ್ನ ಸೈಡ್ ಲೈನ್ ಮಾಡೋದಕ್ಕೆ ಇದೊಂದು ಬೇರೆದು ಮುನ್ನೆಲೆಗೆ ಬರ್ತಾ ಇದೆಯಾ? ಏನ್ ನಡೀತಾ ಇದೆ ಸ್ಮಿತಾ? ಶ್ರೀಲಕ್ಷ್ಮಿ, ಸಾಕಷ್ಟು ಗೊಂದಲ ಅಂತೂ ಈ ಪ್ರಕರಣದಲ್ಲಿ ಏರ್ಪಟ್ಟಿರೋದು ಬಹಳ ಸ್ಪಷ್ಟವಾಗಿ. ನಾವೀಗೇನು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಪ್ಲೇ ಮಾಡಿದ್ವಿ. ಇದರಲ್ಲಿ ಪುಷ್ಪ ಅನ್ನುವಾಗ ಒಬ್ಬ ಮಹಿಳೆ ರಾಕಿಯನ್ನವ್ರ ಹತ್ರ ಮಾತನಾಡ್ತಿದ್ದಾರೆ ಅನ್ನೋದು ಇದೇ ಆಡಿಯೋ ಕ್ಲಿಪ್ಪಿಂಗ್ ಅನ್ನ ರಾಜೇಂದ್ರ ಅವರು ಪೊಲೀಸ್ ಠಾಣೆಗೆ ಕೂಡ ಸಬ್ಮಿಟ್ ಮಾಡಿದ್ದಾರೆ. ಇದರಲ್ಲಿ ನನ್ನ ಮೇಲೆ ಕೊಲೆ ಮಾಡಲಿಕ್ಕೆ ಯತ್ನ ನಡೀತಾ ಇರೋ ವಿಚಾರ ಪ್ರಸ್ತಾಪ ಆಗಿದೆ ಅಂತ ಹೇಳಿ. ಆದ್ರೆ ಇಡೀ 18 ನಿಮಿಷದ ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳಿಸಿಕೊಂಡಾಗ ಎಲ್ಲೂ ಕೂಡ ಹನಿ ಟ್ರ್ಯಾಪ್ ಪ್ರಯತ್ನ ಅನ್ನೋದು ಇಲ್ಲವೇ ಇಲ್ಲ. ಇನ್ಫ್ಯಾಕ್ಟ್ ನನ್ನ ಹತ್ರ ತುಮಕೂರಿನ ಪೊಲೀಸ್ ಠಾಣೆಯಲ್ಲಿ ರಾಜೇಂದ್ರ ಅವರು ಕೊಟ್ಟ ದೂರಿನ ಪ್ರತಿ ಇದೆ. ಇದರಲ್ಲೂ ಕೂಡ ತಮ್ಮ ತಂದೆ ಈಗ ಹಾಲಿ ಸಚಿವರಾಗಿದ್ದಾರೆ, ಹಾಗೆ ಸಿದ್ದರಾಮಯ್ಯನವರ ಆಪ್ತರು ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ಪೊಲಿಟಿಕಲಿ ಎಲಿಮಿನೇಟ್ ಮಾಡೋಕೋಸ್ಕರ ಪ್ರಯತ್ನ ಆಗ್ತಿದೆ ಅನ್ನೋದನ್ನ ಹೊರತುಪಡಿಸಿದ್ರೆ ಲ್ಯೂರಿಂಗ್ ಅನ್ನೋ ಒಂದು ಪದ ಇದೆ ಅಷ್ಟೇ ಶ್ರೀಲಕ್ಷ್ಮಿ. ಲ್ಯೂರಿಂಗ್ ಅನ್ನೋ ಒಂದು ಪದವನ್ನ ಹೊರತುಪಡಿಸಿದ್ರೆ ಈ ದೂರಿನಲ್ಲೂ ಕೂಡ ಎಲ್ಲೂ ಹನಿ ಟ್ರ್ಯಾಪ್ ಅನ್ನೋ ಯತ್ನ ಅಥವಾ ಹನಿ ಟ್ರ್ಯಾಪ್ ಮಾಡೋ ಪ್ರಯತ್ನ ಆಗಿತ್ತು ಅನ್ನೋದ್ರ ಉಲ್ಲೇಖ ಇಲ್ಲವೇ ಇಲ್ಲ. ಈ ಆಡಿಯೋ ಹಾಗೆ ದೂರು ಎರಡೂ ಕೂಡ ಕೇವಲ ಕೊಲೆ ಯತ್ನ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇರೋದ್ರಿಂದ ಹಾಗಾದ್ರೆ ಸದನದ ಕಲಾಪದ ಅವಧಿಯಲ್ಲಿ ಹನಿ ಟ್ರ್ಯಾಪ್ ಅಂತ ಹೇಳಿ ರಾಜಣ್ಣ ಅವರು ಯಾಕೆ ಪ್ರಸ್ತಾಪ ಮಾಡಿದ್ರು? ರಾಜೇಂದ್ರ ಅವರು ಕೂಡ ನಂತರದಲ್ಲಿ ಮಾಧ್ಯಮಗಳಿಗೆ ಹನಿ ಟ್ರ್ಯಾಪ್ ಅನ್ನೋದನ್ನ ಯಾಕೆ ಒಪ್ಕೊಂಡ್ರು? ಅದಾದ ನಂತರದಲ್ಲಿ ಕೇವಲ ಸ್ಮಿತಾ ಹೊರಹಾಕತ್ತೆ ಅಂದ್ರೆ ಅದಕ್ಕೂ ಇದಕ್ಕೂ ಏನಾದ್ರೂ ಲಿಂಕ್ ಇದೆಯಾ? ಅಥವಾ ಈ ಪ್ರಕರಣವನ್ನ ಈಗ ಯಾಕೆ ರಾಜೇಂದ್ರ ಹೊರತರ್ತಾ ಇದ್ದಾರೆ? ಮೊದಲು ಯಾಕೆ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ಲಿಲ್ಲ? ಈ ಪ್ರಕರಣ ನಡೆದು ಇಷ್ಟೆಲ್ಲ ದಿನಗಳಾದ್ರೂ ಈ ಬಗ್ಗೆ ಅಂದ್ರೆ ಈ ಕೊಲೆ ಯಾಕೆ ಮಾಡಕ್ ಹೊರಟಿದ್ರಂತೆ ಯಾರಾದ್ರೂ ಕೂಡ? ಆ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಒಟ್ಟು ಏನ್ ನಡೀತಾ ಇದೆ? ಅಥವಾ ಹನಿ ಟ್ರ್ಯಾಪ್ ಪ್ರಕರಣವನ್ನ ಸೈಡ್ ಲೈನ್ ಮಾಡೋದಕ್ಕೆ ಇದೊಂದು ಬೇರೆದು ಮುನ್ನೆಲೆಗೆ ಬರ್ತಾ ಇದೆಯಾ? ಏನ್ ನಡೀತಾ ಇದೆ ಸ್ಮಿತಾ? ಶ್ರೀಲಕ್ಷ್ಮಿ, ಸಾಕಷ್ಟು ಗೊಂದಲ ಅಂತೂ ಈ ಪ್ರಕರಣದಲ್ಲಿ ಏರ್ಪಟ್ಟಿರೋದು ಬಹಳ ಸ್ಪಷ್ಟವಾಗಿ. ನಾವೀಗೇನು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಪ್ಲೇ ಮಾಡಿದ್ವಿ. ಇದರಲ್ಲಿ ಪುಷ್ಪ ಅನ್ನುವಾಗ ಒಬ್ಬ ಮಹಿಳೆ ರಾಕಿಯನ್ನವ್ರ ಹತ್ರ ಮಾತನಾಡ್ತಿದ್ದಾರೆ ಅನ್ನೋದು ಇದೇ ಆಡಿಯೋ ಕ್ಲಿಪ್ಪಿಂಗ್ ಅನ್ನ ರಾಜೇಂದ್ರ ಅವರು ಪೊಲೀಸ್ ಠಾಣೆಗೆ ಕೂಡ ಸಬ್ಮಿಟ್ ಮಾಡಿದ್ದಾರೆ. ಇದರಲ್ಲಿ ನನ್ನ ಮೇಲೆ ಕೊಲೆ ಮಾಡಲಿಕ್ಕೆ ಯತ್ನ ನಡೀತಾ ಇರೋ ವಿಚಾರ ಪ್ರಸ್ತಾಪ ಆಗಿದೆ ಅಂತ ಹೇಳಿ. ಆದ್ರೆ ಇಡೀ 18 ನಿಮಿಷದ ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳಿಸಿಕೊಂಡಾಗ ಎಲ್ಲೂ ಕೂಡ ಹನಿ ಟ್ರ್ಯಾಪ್ ಪ್ರಯತ್ನ ಅನ್ನೋದು ಇಲ್ಲವೇ ಇಲ್ಲ. ಇನ್ಫ್ಯಾಕ್ಟ್ ನನ್ನ ಹತ್ರ ತುಮಕೂರಿನ ಪೊಲೀಸ್ ಠಾಣೆಯಲ್ಲಿ ರಾಜೇಂದ್ರ ಅವರು ಕೊಟ್ಟ ದೂರಿನ ಪ್ರತಿ ಇದೆ. ಇದರಲ್ಲೂ ಕೂಡ ತಮ್ಮ ತಂದೆ ಈಗ ಹಾಲಿ ಸಚಿವರಾಗಿದ್ದಾರೆ, ಹಾಗೆ ಸಿದ್ದರಾಮಯ್ಯನವರ ಆಪ್ತರು ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ಪೊಲಿಟಿಕಲಿ ಎಲಿಮಿನೇಟ್ ಮಾಡೋಕೋಸ್ಕರ ಪ್ರಯತ್ನ ಆಗ್ತಿದೆ ಅನ್ನೋದನ್ನ ಹೊರತುಪಡಿಸಿದ್ರೆ ಲ್ಯೂರಿಂಗ್ ಅನ್ನೋ ಒಂದು ಪದ ಇದೆ ಅಷ್ಟೇ ಶ್ರೀಲಕ್ಷ್ಮಿ. ಲ್ಯೂರಿಂಗ್ ಅನ್ನೋ ಒಂದು ಪದವನ್ನ ಹೊರತುಪಡಿಸಿದ್ರೆ ಈ ದೂರಿನಲ್ಲೂ ಕೂಡ ಎಲ್ಲೂ ಹನಿ ಟ್ರ್ಯಾಪ್ ಅನ್ನೋ ಯತ್ನ ಅಥವಾ ಹನಿ ಟ್ರ್ಯಾಪ್ ಮಾಡೋ ಪ್ರಯತ್ನ ಆಗಿತ್ತು ಅನ್ನೋದ್ರ ಉಲ್ಲೇಖ ಇಲ್ಲವೇ ಇಲ್ಲ. ಈ ಆಡಿಯೋ ಹಾಗೆ ದೂರು ಎರಡೂ ಕೂಡ ಕೇವಲ ಕೊಲೆ ಯತ್ನ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇರೋದ್ರಿಂದ ಹಾಗಾದ್ರೆ ಸದನದ ಕಲಾಪದ ಅವಧಿಯಲ್ಲಿ ಹನಿ ಟ್ರ್ಯಾಪ್ ಅಂತ ಹೇಳಿ ರಾಜಣ್ಣ ಅವರು ಯಾಕೆ ಪ್ರಸ್ತಾಪ ಮಾಡಿದ್ರು? ರಾಜೇಂದ್ರ ಅವರು ಕೂಡ ನಂತರದಲ್ಲಿ ಮಾಧ್ಯಮಗಳಿಗೆ ಹನಿ ಟ್ರ್ಯಾಪ್ ಅನ್ನೋದನ್ನ ಯಾಕೆ ಒಪ್ಕೊಂಡ್ರು? ಅದಾದ ನಂತರದಲ್ಲಿ ಕೇವಲ ಸ್ಮಿತಾ ಹೊರಹಾಕತ್ತೆ ಅಂದ್ರೆ ಅದಕ್ಕೂ ಇದಕ್ಕೂ ಏನಾದ್ರೂ ಲಿಂಕ್ ಇದೆಯಾ? ಅಥವಾ ಈ ಪ್ರಕರಣವನ್ನ ಈಗ ಯಾಕೆ ರಾಜೇಂದ್ರ ಹೊರತರ್ತಾ ಇದ್ದಾರೆ? ಮೊದಲು ಯಾಕೆ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ಲಿಲ್ಲ? ಈ ಪ್ರಕರಣ ನಡೆದು ಇಷ್ಟೆಲ್ಲ ದಿನಗಳಾದ್ರೂ ಈ ಬಗ್ಗೆ ಅಂದ್ರೆ ಈ ಕೊಲೆ ಯಾಕೆ ಮಾಡಕ್ ಹೊರಟಿದ್ರಂತೆ ಯಾರಾದ್ರೂ ಕೂಡ? ಆ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಒಟ್ಟು ಏನ್ ನಡೀತಾ ಇದೆ? ಅಥವಾ ಹನಿ ಟ್ರ್ಯಾಪ್ ಪ್ರಕರಣವನ್ನ ಸೈಡ್ ಲೈನ್ ಮಾಡೋದಕ್ಕೆ ಇದೊಂದು ಬೇರೆದು ಮುನ್ನೆಲೆಗೆ ಬರ್ತಾ ಇದೆಯಾ? ಏನ್ ನಡೀತಾ ಇದೆ ಸ್ಮಿತಾ? ಶ್ರೀಲಕ್ಷ್ಮಿ, ಸಾಕಷ್ಟು ಗೊಂದಲ ಅಂತೂ ಈ ಪ್ರಕರಣದಲ್ಲಿ ಏರ್ಪಟ್ಟಿರೋದು ಬಹಳ ಸ್ಪಷ್ಟವಾಗಿ. ನಾವೀಗೇನು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಪ್ಲೇ ಮಾಡಿದ್ವಿ. ಇದರಲ್ಲಿ ಪುಷ್ಪ ಅನ್ನುವಾಗ ಒಬ್ಬ ಮಹಿಳೆ ರಾಕಿಯನ್ನವ್ರ ಹತ್ರ ಮಾತನಾಡ್ತಿದ್ದಾರೆ ಅನ್ನೋದು ಇದೇ ಆಡಿಯೋ ಕ್ಲಿಪ್ಪಿಂಗ್ ಅನ್ನ ರಾಜೇಂದ್ರ ಅವರು ಪೊಲೀಸ್ ಠಾಣೆಗೆ ಕೂಡ ಸಬ್ಮಿಟ್ ಮಾಡಿದ್ದಾರೆ. ಇದರಲ್ಲಿ ನನ್ನ ಮೇಲೆ ಕೊಲೆ ಮಾಡಲಿಕ್ಕೆ ಯತ್ನ ನಡೀತಾ ಇರೋ ವಿಚಾರ ಪ್ರಸ್ತಾಪ ಆಗಿದೆ ಅಂತ ಹೇಳಿ. ಆದ್ರೆ ಇಡೀ 18 ನಿಮಿಷದ ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳಿಸಿಕೊಂಡಾಗ ಎಲ್ಲೂ ಕೂಡ ಹನಿ ಟ್ರ್ಯಾಪ್ ಪ್ರಯತ್ನ ಅನ್ನೋದು ಇಲ್ಲವೇ ಇಲ್ಲ. ಇನ್ಫ್ಯಾಕ್ಟ್ ನನ್ನ ಹತ್ರ ತುಮಕೂರಿನ ಪೊಲೀಸ್ ಠಾಣೆಯಲ್ಲಿ ರಾಜೇಂದ್ರ ಅವರು ಕೊಟ್ಟ ದೂರಿನ ಪ್ರತಿ ಇದೆ. ಇದರಲ್ಲೂ ಕೂಡ ತಮ್ಮ ತಂದೆ ಈಗ ಹಾಲಿ ಸಚಿವರಾಗಿದ್ದಾರೆ, ಹಾಗೆ ಸಿದ್ದರಾಮಯ್ಯನವರ ಆಪ್ತರು ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ಪೊಲಿಟಿಕಲಿ ಎಲಿಮಿನೇಟ್ ಮಾಡೋಕೋಸ್ಕರ ಪ್ರಯತ್ನ ಆಗ್ತಿದೆ ಅನ್ನೋದನ್ನ ಹೊರತುಪಡಿಸಿದ್ರೆ ಲ್ಯೂರಿಂಗ್ ಅನ್ನೋ ಒಂದು ಪದ ಇದೆ ಅಷ್ಟೇ ಶ್ರೀಲಕ್ಷ್ಮಿ. ಲ್ಯೂರಿಂಗ್ ಅನ್ನೋ ಒಂದು ಪದವನ್ನ ಹೊರತುಪಡಿಸಿದ್ರೆ ಈ ದೂರಿನಲ್ಲೂ ಕೂಡ ಎಲ್ಲೂ ಹನಿ ಟ್ರ್ಯಾಪ್ ಅನ್ನೋ ಯತ್ನ ಅಥವಾ ಹನಿ ಟ್ರ್ಯಾಪ್ ಮಾಡೋ ಪ್ರಯತ್ನ ಆಗಿತ್ತು ಅನ್ನೋದ್ರ ಉಲ್ಲೇಖ ಇಲ್ಲವೇ ಇಲ್ಲ. ಈ ಆಡಿಯೋ ಹಾಗೆ ದೂರು ಎರಡೂ ಕೂಡ ಕೇವಲ ಕೊಲೆ ಯತ್ನ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇರೋದ್ರಿಂದ ಹಾಗಾದ್ರೆ ಸದನದ ಕಲಾಪದ ಅವಧಿಯಲ್ಲಿ ಹನಿ ಟ್ರ್ಯಾಪ್ ಅಂತ ಹೇಳಿ ರಾಜಣ್ಣ ಅವರು ಯಾಕೆ ಪ್ರಸ್ತಾಪ ಮಾಡಿದ್ರು? ರಾಜೇಂದ್ರ ಅವರು ಕೂಡ ನಂತರದಲ್ಲಿ ಮಾಧ್ಯಮಗಳಿಗೆ ಹನಿ ಟ್ರ್ಯಾಪ್ ಅನ್ನೋದನ್ನ ಯಾಕೆ ಒಪ್ಕೊಂಡ್ರು? ಅದಾದ ನಂತರದಲ್ಲಿ ಕೇವಲ ಸ್ಮಿತಾ ಹೊರಹಾಕತ್ತೆ ಅಂದ್ರೆ ಅದಕ್ಕೂ ಇದಕ್ಕೂ ಏನಾದ್ರೂ ಲಿಂಕ್ ಇದೆಯಾ? ಅಥವಾ ಈ ಪ್ರಕರಣವನ್ನ ಈಗ ಯಾಕೆ ರಾಜೇಂದ್ರ ಹೊರತರ್ತಾ ಇದ್ದಾರೆ? ಮೊದಲು ಯಾಕೆ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ಲಿಲ್ಲ? ಈ ಪ್ರಕರಣ ನಡೆದು ಇಷ್ಟೆಲ್ಲ ದಿನಗಳಾದ್ರೂ ಈ ಬಗ್ಗೆ ಅಂದ್ರೆ ಈ ಕೊಲೆ ಯಾಕೆ ಮಾಡಕ್ ಹೊರಟಿದ್ರಂತೆ ಯಾರಾದ್ರೂ ಕೂಡ? ಆ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಒಟ್ಟು ಏನ್ ನಡೀತಾ ಇದೆ? ಅಥವಾ ಹನಿ ಟ್ರ್ಯಾಪ್ ಪ್ರಕರಣವನ್ನ ಸೈಡ್ ಲೈನ್ ಮಾಡೋದಕ್ಕೆ ಇದೊಂದು ಬೇರೆದು ಮುನ್ನೆಲೆಗೆ ಬರ್ತಾ ಇದೆಯಾ? ಏನ್ ನಡೀತಾ ಇದೆ ಸ್ಮಿತಾ?
ಶ್ರೀಲಕ್ಷ್ಮಿ, ಸಾಕಷ್ಟು ಗೊಂದಲ ಅಂತೂ ಈ ಪ್ರಕರಣದಲ್ಲಿ ಏರ್ಪಟ್ಟಿರೋದು ಬಹಳ ಸ್ಪಷ್ಟವಾಗಿ. ನಾವೀಗೇನು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಪ್ಲೇ ಮಾಡಿದ್ವಿ. ಇದರಲ್ಲಿ ಪುಷ್ಪ ಅನ್ನುವಾಗ ಒಬ್ಬ ಮಹಿಳೆ ರಾಕಿಯನ್ನವ್ರ ಹತ್ರ ಮಾತನಾಡ್ತಿದ್ದಾರೆ ಅನ್ನೋದು, ಇದೇ ಆಡಿಯೋ ಕ್ಲಿಪ್ಪಿಂಗ್ ಅನ್ನ ರಾಜೇಂದ್ರ ಅವರು ಪೊಲೀಸ್ ಠಾಣೆಗೆ ಕೂಡ ಸಬ್ಮಿಟ್ ಮಾಡಿದ್ದಾರೆ. ಇದರಲ್ಲಿ ನನ್ನ ಮೇಲೆ ಕೊಲೆ ಮಾಡಲಿಕ್ಕೆ ಯತ್ನ ನಡೀತಾ ಇರೋ ವಿಚಾರ ಪ್ರಸ್ತಾಪ ಆಗಿದೆ ಅಂತ ಹೇಳಿ. ಆದ್ರೆ ಇಡೀ 18 ನಿಮಿಷದ ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳಿಸಿಕೊಂಡಾಗ ಎಲ್ಲೂ ಕೂಡ ಹನಿ ಟ್ರ್ಯಾಪ್ ಪ್ರಯತ್ನ ಅನ್ನೋದು ಇಲ್ಲವೇ ಇಲ್ಲ. ಇನ್ಫ್ಯಾಕ್ಟ್ ನನ್ನ ಹತ್ರ ತುಮಕೂರಿನ ಪೊಲೀಸ್ ಠಾಣೆಯಲ್ಲಿ ರಾಜೇಂದ್ರ ಅವರು ಕೊಟ್ಟ ದೂರಿನ ಪ್ರತಿ ಇದೆ. ಇದರಲ್ಲೂ ಕೂಡ ತಮ್ಮ ತಂದೆ ಈಗ ಹಾಲಿ ಸಚಿವರಾಗಿದ್ದಾರೆ, ಹಾಗೆ ಸಿದ್ದರಾಮಯ್ಯನವರ ಆಪ್ತರು ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ಪೊಲಿಟಿಕಲಿ ಎಲಿಮಿನೇಟ್ ಮಾಡೋಕೋಸ್ಕರ ಪ್ರಯತ್ನ ಆಗ್ತಿದೆ ಅನ್ನೋದನ್ನ ಹೊರತುಪಡಿಸಿದ್ರೆ ಲ್ಯೂರಿಂಗ್ ಅನ್ನೋ ಒಂದು ಪದ ಇದೆ ಅಷ್ಟೇ ಶ್ರೀಲಕ್ಷ್ಮಿ. ಲ್ಯೂರಿಂಗ್ ಅನ್ನೋ ಒಂದು ಪದವನ್ನ ಹೊರತುಪಡಿಸಿದ್ರೆ ಈ ದೂರಿನಲ್ಲೂ ಕೂಡ ಎಲ್ಲೂ ಹನಿ ಟ್ರ್ಯಾಪ್ ಅನ್ನೋ ಯತ್ನ ಅಥವಾ ಹನಿ ಟ್ರ್ಯಾಪ್ ಮಾಡೋ ಪ್ರಯತ್ನ ಆಗಿತ್ತು ಅನ್ನೋದ್ರ ಉಲ್ಲೇಖ ಇಲ್ಲವೇ ಇಲ್ಲ. ಈ ಆಡಿಯೋ ಹಾಗೆ ದೂರು ಎರಡೂ ಕೂಡ ಕೇವಲ ಕೊಲೆ ಯತ್ನ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇರೋದ್ರಿಂದ ಹಾಗಾದ್ರೆ ಸದನದ ಕಲಾಪದ ಅವಧಿಯಲ್ಲಿ ಹನಿ ಟ್ರ್ಯಾಪ್ ಅಂತ ಹೇಳಿ ರಾಜಣ್ಣ ಅವರು ಯಾಕೆ ಪ್ರಸ್ತಾಪ ಮಾಡಿದ್ರು? ರಾಜೇಂದ್ರ ಅವರು ಕೂಡ ನಂತರದಲ್ಲಿ ಮಾಧ್ಯಮಗಳಿಗೆ ಹನಿ ಟ್ರ್ಯಾಪ್ ಅನ್ನೋದನ್ನ ಯಾಕೆ ಒಪ್ಕೊಂಡ್ರು? ಅದಾದ ನಂತರದಲ್ಲಿ ಕೇವಲ ಸಂಪರ್ಕದಲ್ಲಿ ಸ್ಮಿತಾ ಹೊರಹಾಕತ್ತೆ ಅಂದ್ರೆ ಅದಕ್ಕೂ ಇದಕ್ಕೂ ಏನಾದ್ರೂ ಲಿಂಕ್ ಇದೆಯಾ ಅಥವಾ ಈ ಪ್ರಕರಣವನ್ನ ಈಗ ಯಾಕೆ ರಾಜೇಂದ್ರ ಹೊರತರ್ತಾ ಇದ್ದಾರೆ? ಮೊದಲು ಯಾಕೆ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ಲಿಲ್ಲ? ಈ ಪ್ರಕರಣ ನಡೆದು ಇಷ್ಟೆಲ್ಲ ದಿನಗಳಾದ್ರೂ ಈ ಬಗ್ಗೆ ಅಂದ್ರೆ ಈ ಕೊಲೆ ಯಾಕೆ ಮಾಡಕ್ ಹೊರಟಿದ್ರಂತೆ ಯಾರಾದ್ರೂ ಕೂಡ? ಆ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಒಟ್ಟು ಏನ್ ನಡೀತಾ ಇದೆ? ಅಥವಾ ಹನಿ ಟ್ರ್ಯಾಪ್ ಪ್ರಕರಣವನ್ನ ಸೈಡ್ ಲೈನ್ ಮಾಡೋದಕ್ಕೆ ಇದೊಂದು ಬೇರೆದು ಮುನ್ನೆಲೆಗೆ ಬರ್ತಾ ಇದೆಯಾ? ಏನ್ ನಡೀತಾ ಇದೆ ಸ್ಮಿತಾ? ಶ್ರೀಲಕ್ಷ್ಮಿ, ಸಾಕಷ್ಟು ಗೊಂದಲ ಅಂತೂ ಈ ಪ್ರಕರಣದಲ್ಲಿ ಏರ್ಪಟ್ಟಿರೋದು ಬಹಳ ಸ್ಪಷ್ಟವಾಗಿ. ನಾವೀಗೇನು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಪ್ಲೇ ಮಾಡಿದ್ವಿ. ಇದರಲ್ಲಿ ಪುಷ್ಪ ಅನ್ನುವಾಗ ಒಬ್ಬ ಮಹಿಳೆ ರಾಕಿಯನ್ನವ್ರ ಹತ್ರ ಮಾತನಾಡ್ತಿದ್ದಾರೆ ಅನ್ನೋದು, ಇದೇ ಆಡಿಯೋ ಕ್ಲಿಪ್ಪಿಂಗ್ ಅನ್ನ ರಾಜೇಂದ್ರ ಅವರು ಪೊಲೀಸ್ ಠಾಣೆಗೆ ಕೂಡ ಸಬ್ಮಿಟ್ ಮಾಡಿದ್ದಾರೆ. ಇದರಲ್ಲಿ ನನ್ನ ಮೇಲೆ ಕೊಲೆ ಮಾಡಲಿಕ್ಕೆ ಯತ್ನ ನಡೀತಾ ಇರೋ ವಿಚಾರ ಪ್ರಸ್ತಾಪ ಆಗಿದೆ ಅಂತ ಹೇಳಿ. ಆದ್ರೆ ಇಡೀ 18 ನಿಮಿಷದ ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳಿಸಿಕೊಂಡಾಗ ಎಲ್ಲೂ ಕೂಡ ಹನಿ ಟ್ರ್ಯಾಪ್ ಪ್ರಯತ್ನ ಅನ್ನೋದು ಇಲ್ಲವೇ ಇಲ್ಲ. ಇನ್ಫ್ಯಾಕ್ಟ್ ನನ್ನ ಹತ್ರ ತುಮಕೂರಿನ ಪೊಲೀಸ್ ಠಾಣೆಯಲ್ಲಿ ರಾಜೇಂದ್ರ ಅವರು ಕೊಟ್ಟ ದೂರಿನ ಪ್ರತಿ ಇದೆ. ಇದರಲ್ಲೂ ಕೂಡ ತಮ್ಮ ತಂದೆ ಈಗ ಹಾಲಿ ಸಚಿವರಾಗಿದ್ದಾರೆ, ಹಾಗೆ ಸಿದ್ದರಾಮಯ್ಯನವರ ಆಪ್ತರು ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ಪೊಲಿಟಿಕಲಿ ಎಲಿಮಿನೇಟ್ ಮಾಡೋಕೋಸ್ಕರ ಪ್ರಯತ್ನ ಆಗ್ತಿದೆ ಅನ್ನೋದನ್ನ ಹೊರತುಪಡಿಸಿದ್ರೆ ಲ್ಯೂರಿಂಗ್ ಅನ್ನೋ ಒಂದು ಪದ ಇದೆ ಅಷ್ಟೇ ಶ್ರೀಲಕ್ಷ್ಮಿ. ಲ್ಯೂರಿಂಗ್ ಅನ್ನೋ ಒಂದು ಪದವನ್ನ ಹೊರತುಪಡಿಸಿದ್ರೆ ಈ ದೂರಿನಲ್ಲೂ ಕೂಡ ಎಲ್ಲೂ ಹನಿ ಟ್ರ್ಯಾಪ್ ಅನ್ನೋ ಯತ್ನ ಅಥವಾ ಹನಿ ಟ್ರ್ಯಾಪ್ ಮಾಡೋ ಪ್ರಯತ್ನ ಆಗಿತ್ತು ಅನ್ನೋದ್ರ ಉಲ್ಲೇಖ ಇಲ್ಲವೇ ಇಲ್ಲ. ಈ ಆಡಿಯೋ ಹಾಗೆ ದೂರು ಎರಡೂ ಕೂಡ ಕೇವಲ ಕೊಲೆ ಯತ್ನ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇರೋದ್ರಿಂದ ಹಾಗಾದ್ರೆ ಸದನದ ಕಲಾಪದ ಅವಧಿಯಲ್ಲಿ ಹನಿ ಟ್ರ್ಯಾಪ್ ಅಂತ ಹೇಳಿ ರಾಜಣ್ಣ ಅವರು ಯಾಕೆ ಪ್ರಸ್ತಾಪ ಮಾಡಿದ್ರು? ರಾಜೇಂದ್ರ ಅವರು ಕೂಡ ನಂತರದಲ್ಲಿ ಮಾಧ್ಯಮಗಳಿಗೆ ಹನಿ ಟ್ರ್ಯಾಪ್ ಅನ್ನೋದನ್ನ ಯಾಕೆ ಒಪ್ಕೊಂಡ್ರು? ಅದಾದ ನಂತರದಲ್ಲಿ ಕೇವಲ ಸಂಪರ್ಕದಲ್ಲಿ ಸ್ಮಿತಾ ಹೊರಹಾಕತ್ತೆ ಅಂದ್ರೆ ಅದಕ್ಕೂ ಇದಕ್ಕೂ ಏನಾದ್ರೂ ಲಿಂಕ್ ಇದೆಯಾ ಅಥವಾ ಈ ಪ್ರಕರಣವನ್ನ ಈಗ ಯಾಕೆ ರಾಜೇಂದ್ರ ಹೊರತರ್ತಾ ಇದ್ದಾರೆ? ಮೊದಲು ಯಾಕೆ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ಲಿಲ್ಲ? ಈ ಪ್ರಕರಣ ನಡೆದು ಇಷ್ಟೆಲ್ಲ ದಿನಗಳಾದ್ರೂ ಈ ಬಗ್ಗೆ ಅಂದ್ರೆ ಈ ಕೊಲೆ ಯಾಕೆ ಮಾಡಕ್ ಹೊರಟಿದ್ರಂತೆ ಯಾರಾದ್ರೂ ಕೂಡ? ಆ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಒಟ್ಟು ಏನ್ ನಡೀತಾ ಇದೆ? ಅಥವಾ ಹನಿ ಟ್ರ್ಯಾಪ್ ಪ್ರಕರಣವನ್ನ ಸೈಡ್ ಲೈನ್ ಮಾಡೋದಕ್ಕೆ ಇದೊಂದು ಬೇರೆದು ಮುನ್ನೆಲೆಗೆ ಬರ್ತಾ ಇದೆಯಾ? ಏನ್ ನಡೀತಾ ಇದೆ ಸ್ಮಿತಾ? ಶ್ರೀಲಕ್ಷ್ಮಿ, ಸಾಕಷ್ಟು ಗೊಂದಲ ಅಂತೂ ಈ ಪ್ರಕರಣದಲ್ಲಿ ಏರ್ಪಟ್ಟಿರೋದು ಬಹಳ ಸ್ಪಷ್ಟವಾಗಿ. ನಾವೀಗೇನು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಪ್ಲೇ ಮಾಡಿದ್ವಿ. ಇದರಲ್ಲಿ ಪುಷ್ಪ ಅನ್ನುವಾಗ ಒಬ್ಬ ಮಹಿಳೆ ರಾಕಿಯನ್ನವ್ರ ಹತ್ರ ಮಾತನಾಡ್ತಿದ್ದಾರೆ ಅನ್ನೋದು, ಇದೇ ಆಡಿಯೋ ಕ್ಲಿಪ್ಪಿಂಗ್ ಅನ್ನ ರಾಜೇಂದ್ರ ಅವರು ಪೊಲೀಸ್ ಠಾಣೆಗೆ ಕೂಡ ಸಬ್ಮಿಟ್ ಮಾಡಿದ್ದಾರೆ. ಇದರಲ್ಲಿ ನನ್ನ ಮೇಲೆ ಕೊಲೆ ಮಾಡಲಿಕ್ಕೆ ಯತ್ನ ನಡೀತಾ ಇರೋ ವಿಚಾರ ಪ್ರಸ್ತಾಪ ಆಗಿದೆ ಅಂತ ಹೇಳಿ. ಆದ್ರೆ ಇಡೀ 18 ನಿಮಿಷದ ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳಿಸಿಕೊಂಡಾಗ ಎಲ್ಲೂ ಕೂಡ ಹನಿ ಟ್ರ್ಯಾಪ್ ಪ್ರಯತ್ನ ಅನ್ನೋದು ಇಲ್ಲವೇ ಇಲ್ಲ. ಇನ್ಫ್ಯಾಕ್ಟ್ ನನ್ನ ಹತ್ರ ತುಮಕೂರಿನ ಪೊಲೀಸ್ ಠಾಣೆಯಲ್ಲಿ ರಾಜೇಂದ್ರ ಅವರು ಕೊಟ್ಟ ದೂರಿನ ಪ್ರತಿ ಇದೆ. ಇದರಲ್ಲೂ ಕೂಡ ತಮ್ಮ ತಂದೆ ಈಗ ಹಾಲಿ ಸಚಿವರಾಗಿದ್ದಾರೆ, ಹಾಗೆ ಸಿದ್ದರಾಮಯ್ಯನವರ ಆಪ್ತರು ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ಪೊಲಿಟಿಕಲಿ ಎಲಿಮಿನೇಟ್ ಮಾಡೋಕೋಸ್ಕರ ಪ್ರಯತ್ನ ಆಗ್ತಿದೆ ಅನ್ನೋದನ್ನ ಹೊರತುಪಡಿಸಿದ್ರೆ ಲ್ಯೂರಿಂಗ್ ಅನ್ನೋ ಒಂದು ಪದ ಇದೆ ಅಷ್ಟೇ ಶ್ರೀಲಕ್ಷ್ಮಿ. ಲ್ಯೂರಿಂಗ್ ಅನ್ನೋ ಒಂದು ಪದವನ್ನ ಹೊರತುಪಡಿಸಿದ್ರೆ ಈ ದೂರಿನಲ್ಲೂ ಕೂಡ ಎಲ್ಲೂ ಹನಿ ಟ್ರ್ಯಾಪ್ ಅನ್ನೋ ಯತ್ನ ಅಥವಾ ಹನಿ ಟ್ರ್ಯಾಪ್ ಮಾಡೋ ಪ್ರಯತ್ನ ಆಗಿತ್ತು ಅನ್ನೋದ್ರ ಉಲ್ಲೇಖ ಇಲ್ಲವೇ ಇಲ್ಲ. ಈ ಆಡಿಯೋ ಹಾಗೆ ದೂರು ಎರಡೂ ಕೂಡ ಕೇವಲ ಕೊಲೆ ಯತ್ನ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇರೋದ್ರಿಂದ ಹಾಗಾದ್ರೆ ಸದನದ ಕಲಾಪದ ಅವಧಿಯಲ್ಲಿ ಹನಿ ಟ್ರ್ಯಾಪ್ ಅಂತ ಹೇಳಿ ರಾಜಣ್ಣ ಅವರು ಯಾಕೆ ಪ್ರಸ್ತಾಪ ಮಾಡಿದ್ರು? ರಾಜೇಂದ್ರ ಅವರು ಕೂಡ ನಂತರದಲ್ಲಿ ಮಾಧ್ಯಮಗಳಿಗೆ ಹನಿ ಟ್ರ್ಯಾಪ್ ಅನ್ನೋದನ್ನ ಯಾಕೆ ಒಪ್ಕೊಂಡ್ರು? ಅದಾದ ನಂತರದಲ್ಲಿ ಕೇವಲ ಸಂಪರ್ಕದಲ್ಲಿ ಸ್ಮಿತಾ